ಸಿಕ್ಕಾಪಟ್ಟೆ ಶಾಕಿಂಗ್ ಗುರು, ಲಿಟ್ರಲಿ ಸಿಕ್ಕಾಪಟ್ಟೆ ಶಾಕಿಂಗು. ನನಗಂತೂ ಏನು ಮಾತಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನಿನ್ನೆಯಿಂದ ಅಪ್ಡೇಟ್ಗಳು ಬರ್ತಾ ಇತ್ತು. ರಸ್ಸಲ್ಮೇನಿಯಾ 41ನ ಒಂದು ಮ್ಯಾಚ್ನ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡಬಹುದು, ಯಾಕಂದರೆ ಒಬ್ಬ ಸೂಪರ್ ಸ್ಟಾರಿಗೆ ಇಂಜುರಿ ಆಗಿದೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ರಸ್ಸಲ್ಮೇನಿಯಾ 41ನಲ್ಲಿ ಆಗ್ತಿರ್ತಕ್ಕಂತಹ ಒಂದು ಮ್ಯಾಚ್ನ ಕ್ಯಾನ್ಸಲ್ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು. ಅದಾದ್ಮೇಲೆ ಸಂಜೆ ಅಪ್ಡೇಟ್ ಬರೋದಕ್ಕೆ ಶುರು ಆಯಿತು. ಇಂಜುರಿ ಆಗಿರೋದು ಬೇರೆ ಯಾರಿಗೂ ಅಲ್ಲ, ನಮ್ಮ ಕೆವಿನ್ ಓವೆನ್ಸ್ ಅವರಿಗೆ. ಇದರಿಂದ ಪ್ರಾಬಬ್ಲಿ ಕೆವಿನ್ ಓವೆನ್ಸ್ ಆಗಿ ರ್ಯಾಂಡಿ ಆರ್ಟನ್ ಅವರ ಮ್ಯಾಚು ರಿಸ್ಕ್ ಅಲ್ಲಿದೆ. ಅಂದ್ರೆ ಆ ಒಂದು ಮ್ಯಾಚು ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ. ಕೆವಿನ್ ಓವೆನ್ಸ್ ಅವರಿಗೆ ಸೀರಿಯಸ್ ಇಂಜುರಿ ಆಗಿದೆ ಅಂಡ್ ಅದರಿಂದ ಅವರು ರಸ್ಸಲ್ಮೇನಿಯಾನ ಮಿಸ್ ಮಾಡ್ಕೋಬಹುದು ಅಂತ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು. ನಾನು ಅನ್ಕೊಂಡಿದ್ದೆ ಓಕೆ ಬಿಡುಗುರು, ಏನೋ ಚಿಕ್ಕ ಪುಟ್ಟ ಇಂಜುರಿ ಆಗಿರಬಹುದು, ರಸ್ಸಲ್ಮೇನಿಯಾನ ಮಿಸ್ ಮಾಡ್ಕೊಂಡ್ರು ಕೂಡ ಸಡನ್ ಆಗಿ ಇನ್ನೊಂದು 3-4 ತಿಂಗಳಲ್ಲಿ ಬರಬಹುದು ನಮ್ಮ ಕೆವಿನ್ ಓವೆನ್ಸ್ ಅವರು ಅಂತ ಅನ್ಕೊಂಡಿದ್ದೆ. ಅಂಡ್ ಇಂಜುರಿ ಕೆವಿನ್ ಓವೆನ್ಸ್ ಅವರಿಗೆ ಆಗಿರೋದು ಅಂತ ಕೇಳಿನೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂದ್ರೆ ಅದರಿಂದ ರ್ಯಾಂಡಿ ಆರ್ಟನ್ ಅವರ ರಸ್ಸಲ್ಮೇನಿಯಾ ಮ್ಯಾಚ್ ಕೂಡ ಹಾಳಾಗುತ್ತೆ. ಲಿಟರಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಇನ್ನೊಂದ್ ಕಡೆ ಚಿಕ್ಕ ಇಂಜುರಿ ಆಗಿರ್ಲಿ ಗುಡು, ರಸಲ್ಮೇನಿಯಾ ಮುಗಿದ ಕೂಡಲೇ ಬರ್ಲಿ ಅಂತ ಕೇಳ್ಕೊತಾ ಇದ್ದೆ. ಬಟ್ ಸಡನ್ ಆಗಿ ಡಬ್ಲ್ಯೂ ಅವರು ಒಂದು ಸೆಗ್ಮೆಂಟ್ ನ ಅನೌನ್ಸ್ ಮಾಡ್ತಾರೆ ಸ್ಮ್ಯಾಕ್ ಡೌನ್ಗೆ. ನಮ್ಮ ಕೆವಿನ್ ಓವೆನ್ಸ್ ಅವರು ಬಂದು ತನ್ನ ರೋಡ್ ಟು ರಸ್ಸಲ್ಮೇನಿಯಾನ ಅಡ್ರೆಸ್ ಮಾಡ್ತಾರೆ ಅಂತ. ಆಗ ನನಗೆ ಅರ್ಥ ಆಗೋದಕ್ಕೆ ಶುರು ಆಯಿತು, ಇದು ಚಿಕ್ಕ ಇಂಜುರಿ ಅಲ್ಲ ಗುರು, ಸಿಕ್ಕಾಪಟ್ಟೆ ಸೀರಿಯಸ್ ಇಂಜುರಿ. ಯಾಕಂದ್ರೆ ಈ ಒಂದು ಟೈಮಲ್ಲಿ ಡಬ್ಲ್ಯೂ ಒಬ್ಬ ಸೂಪರ್ ಸ್ಟಾರಿಗೆ ಈ ರೀತಿ ಸೆಗ್ಮೆಂಟ್ನ ಕೊಡ್ತಾ ಇದೆ ಅಂದ್ರೆ ಏನೋ ತುಂಬಾ ಸೀರಿಯಸ್ ಆಗಿರಬೇಕು ಮ್ಯಾಟ್ರು ಅಂತ ಅನ್ಕೊಂಡೆ. ಅಂಡ್ ಅದೇ ರೀತಿ ಮ್ಯಾಟ್ರು ಸೀರಿಯಸ್ ಕೂಡ ಆಗಿದೆ. ನಾನು ಆ ರೀತಿ ಮ್ಯಾಟ್ರು ಸೀರಿಯಸ್ ಆಗಿದೆ ಅಂತ ಗೊತ್ತಾದ ಕೂಡಲೇ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡಿದೆ ಕೆವಿನ್ ಓವೆನ್ಸ್ ಅವರಿಗೆ ಇಂಜುರಿ ಆಗಿದೆ ಗುರು ಅಂತ. ಅಂಡ್ ನಮ್ಮ ಕೆವಿನ್ ಓವೆನ್ಸ್ ಅವರು ಇವತ್ತು ಸ್ಮ್ಯಾಕ್ ಡೌನ್ಗೆ ಬಂದು ಒಂದು ರಿಯಲಿ ಬ್ಯಾಡ್ ನ್ಯೂಸ್ ನ ಅನೌನ್ಸ್ ಮಾಡಿ ಹೋಗಿದ್ದಾರೆ. ಮೊದಲನೇದಾಗಿ ನಮ್ಮ ನಿಕ್ ಆಲ್ಡಿಸ್ ಅವರು ಬರ್ತಾರೆ. ನಿಕ್ ಆಲ್ಡಿಸ್ ಅವರು ಬಂದು ಹೇಳ್ತಾರೆ, ಒಬ್ಬ ಸೂಪರ್ ಸ್ಟಾರ್ಗೆ ಇಂಜುರಿ ಆಗಿದೆ, ನಿಜವಾಗ್ಲೂ ಸೀರಿಯಸ್ ಇಂಜುರಿ ಆಗಿದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ, ಈ ಒಂದು ಸ್ಪೋರ್ಟ್ಸ್ ನ ಮನೆಯಲ್ಲಿ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಅಂತ. ಸೊ ಈಗ ಇಂಜುರಿ ಆಗಿರ್ತಕ್ಕಂಥದ್ದು ಬೇರೆ ಯಾರಿಗೂ ಅಲ್ಲ, ಕೆವಿನ್ ಓವೆನ್ಸ್ ಅವರಿಗೆ. ಕೆವಿನ್ ಓವೆನ್ಸ್ ಅವರು ಬಂದು ನಿಮಗೆ ಏನಾಗಿದೆ ಅಂತ ತಿಳಿಸ್ತಾರೆ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ. ನಮಗೆ ಕೆವಿನ್ ಓವೆನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಕೆವಿನ್ ಓವೆನ್ಸ್ ಅವರು ಬಂದು ಆ ರೀತಿ ಹೇಳ್ಬೇಕಾದ್ರೆ ಯಾರಿಗೂ ಕೂಡ ನಂಬಿಕೆನೇ ಆಗ್ತಾ ಇಲ್ಲ. ನನಗೂ ಕೂಡ ಒಂದು ಟೈಮಲ್ಲಿ ಅನಿಸ್ಬಿಡ್ತು, ಓಕೆ ಇದೆಲ್ಲ ಏನಾದರೂ ಸ್ಟೋರಿ ಲೈನ್ ಪಾರ್ಟಾ ಅಂತ. ಬಟ್ ರಿಯಲ್ ಆಗಿ ಅಪ್ಡೇಟ್ಗಳು ಬಂದಿತ್ತು, ನಾನು ಅದನ್ನ ನೋಡಿದ್ದೆ, ನನಗೆ ಗೊತ್ತಿತ್ತು ಇದೆಲ್ಲದೂ ಕೂಡ ನಿಜ ಅಂತ. ಬಟ್ ಅಲ್ಲಿನ ಆಡಿಯನ್ಸ್ಗಳು ಇನ್ನೂ ಕೂಡ ಇದನ್ನ ಸ್ಟೋರಿ ಲೈನ್ ಅಂತಾನೆ ಅನ್ಕೊಂಡಿದ್ರು ಅನ್ಕೋತೀನಿ. ಯಾಕಂದ್ರೆ ಅಷ್ಟೊಂದೇನು ಶಾಕಿಂಗು ಅವರ ಫೇಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ನಮ್ಮ ಕೆವಿನ್ ಓವೆನ್ಸ್ ಅವರು ಬರ್ತಾರೆ ಅಂಡ್ ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿದ್ದಾರೆ, ಗಾಯ್ಸ್ ತುಂಬಾ ತಿಂಗಳಿಂದ ಕೆವಿನ್ ಓವೆನ್ಸ್ ಅವರಿಗೆ ನೆಕ್ ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತಂತೆ. ಆ ಒಂದು ಪ್ರಾಬ್ಲಮ್ಮು ಏನು ಅನ್ನೋದು ಕೂಡ ಕೆವಿನ್ ಓವೆನ್ಸ್ ಅವರಿಗೆ ಗೊತ್ತಿರ್ಲಿಲ್ವಂತೆ. ನೆಕ್ ಅಲ್ಲಿ ಪ್ರಾಬ್ಲಮ್ ಇಟ್ಕೊಂಡೇನೆ ನಮ್ಮ ಕೆವಿನ್ ಓವೆನ್ಸ್ ಅವರು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ರಂತೆ. ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಗಾಯ್ಸ್, ನೆಕ್ ಅಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ಕೆವಿನ್ ಓವೆನ್ಸ್ ಅವರು ಕೋಡಿ ರೋಡ್ಸ್ ಅವರ ಜೊತೆ ಎಂತ ಬ್ರೂಟಲ್ ಮ್ಯಾಚಸ್ ಗಳನ್ನ ಕೊಟ್ಟಿದ್ದಾರೆ. ಲ್ಯಾಡರ್ ಮ್ಯಾಚ್ ಎಷ್ಟು ಬ್ರೂಟಲ್ ಆಗಿತ್ತು. ಇಂಜುರಿ ಇಟ್ಕೊಂಡು ಕೂಡ ಆ ವ್ಯಕ್ತಿ ಅಷ್ಟೊಂದು ಬ್ರೂಟಲ್ ಮ್ಯಾಚ್ ನ ಕೊಟ್ಟಿದ್ದಾನೆ ಅಂದ್ರೆ ಹ್ಯಾಟ್ಸ್ ಆಫ್ ಅಂತೂ ನಾವು ಹೊಡಿಲೇಬೇಕು ನಮ್ಮ ಕೆವಿನ್ ಓವೆನ್ಸ್ ಅವರಿಗೆ. ಅದಾದ್ಮೇಲೆ ಹೇಳ್ತಾರೆ, ನೆನ್ನೆ ನನಗೆ ಗೊತ್ತಾಯ್ತು ಆ ಒಂದು ಪ್ರಾಬ್ಲಮ್ ಏನು ಅಂತ. ನನಗೆ ನೆಕ್ ಅಲ್ಲಿ ಇಂಜುರಿ ಆಗಿದೆ ಅಂಡ್ ಅದಕ್ಕೋಸ್ಕರ ಒಂದು ಸರ್ಜರಿಗೂ ಕೂಡ ನಾನು ಹೋಗ್ಬೇಕಾಗಿದೆ. ಅಂಡ್ ಇದು ತುಂಬಾನೇ ಸೀರಿಯಸ್ ಆಗಿದೆ ಅಂಡ್ ನನಗೂ ಕೂಡ ಗೊತ್ತಿಲ್ಲ ಇನ್ನು ಇದು ಎಷ್ಟು ಟೈಮ್ನ ತಗೊಳುತ್ತೆ ಅಂತ. ಯಾಕಂದ್ರೆ ನೆಕ್ ಇಂಜುರಿಲಿ ಈಗಲೇ ಬರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ನಿಜವಾಗ್ಲೂ ರಸ್ಸಲ್ಮೇನಿಯಾದಲ್ಲಿ ನಾನು ರ್ಯಾಂಡಿ ಆರ್ಟನ್ ಅವರ ವಿರುದ್ಧ ಮ್ಯಾಚ್ ಆಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಬಟ್ ಈಗ ಅದನ್ನ ನಾನು ಮಾಡಲೇಬೇಕು. ನನಗೆ ನೆಕ್ ಇಂಜುರಿ ಆಗಿದೆ ಅಂಡ್ ಅದಕ್ಕೆ ಸರ್ಜರಿ ಬೇಕಾಗಿದೆ. ನನಗೆ ಗೊತ್ತಿಲ್ಲ ನಾನು ಮತ್ತೊಮ್ಮೆ ಈ ಒಂದು ರಿಂಗಿಗೆ ಯಾವಾಗ ಬರ್ತೀನಿ ಅಂತ. ಸೊ ಇಷ್ಟನ್ನ ನಾನು ಹೇಳ್ಬೇಕು ಅಂತ ಹೇಳಿ ನಮ್ಮ ಕೆವಿನ್ ಓವೆನ್ಸ್ ಅವರು ಮೈಕ್ ನ ಎಸ್ತು ಹೋಗ್ತಾ ಇರ್ತಾರೆ. ಇಡೀ ಕ್ರೌಡು ಥ್ಯಾಂಕ್ ಯು ಕೆವೋ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಏನ್ ಗುರು ಇದು ಸಡನ್ ಆಗಿ ಬಂದು ಈ ರೀತಿ ಅನೌನ್ಸ್ ಮಾಡಿ ಹೋಗ್ತಾ ಇದಾರಲ್ಲ ಅಂತ. ಅದಾದ್ಮೇಲೆ ನಮಗೆ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಬರ್ತಾರೆ. ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓವೆನ್ಸ್ ಇಬ್ರು ಒಬ್ರನ್ನೊಬ್ರು ನೋಡ್ತಾರೆ. ಬಟ್ ನಮ್ಮ ಕೆವಿನ್ ಓವೆನ್ಸ್ ಅವರು ಸೀದಾ ಇಳಿದು ಹೊರಟೋಗ್ತಾರೆ. ಲಿಟರಲಿ ನಮ್ಮ ರ್ಯಾಂಡಿ ಆರ್ಟನ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಒಂದ್ ಕಡೆ ಕೆವಿನ್ ಓವೆನ್ಸ್ ಅವರಿಗೆ ಇಂಜುರಿ ಆಗಿದೆಯಲ್ಲ ಅಂತ ಬೇಜಾರಾದ್ರೆ, ತನ್ನ ರೋಡ್ ಟು ರಸ್ಸಲ್ಮೇನಿಯಾ ಈ ರೀತಿ ಆಯ್ತಲ್ಲ ಅಂತ ಇನ್ನೊಂದ್ ಕಡೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬೇಜಾರ್ ಮಾಡ್ಕೊಂಡಿರ್ತಾರೆ. ಅಂಡ್
ಸೀದಾ ಅವರು ರಿಂಗಿಗೆ ಬಂದಾಗ ನಮ್ಮ ನಿಕ್ ಆಲ್ಡಿಸ್ ಅವರು ರ್ಯಾಂಡಿ ಓಟನ್ ಅವ್ರನ್ನ ಕೇಳ್ತಾರೆ, ರ್ಯಾಂಡಿ ನನಗೆ ಅನ್ನಿಸ್ತಿರ್ಲಿಲ್ಲ ನಾನು ಈ ಒಂದು ವಿಚಾರನ ನಿನಗೆ ಹೇಳ್ತೀನಿ ಅಂತ, ಬಟ್ ಕೆವಿನ್ ಓಯನ್ಸ್ ಅವರಿಗೆ ಇಂಜುರಿ ಆಗಿರೋದ್ರಿಂದ ಈಗ ನಿನ್ನ ಬಳಿ ರಸ್ಸಲ್ ಮೇನಿಯಾದಲ್ಲಿ ಮ್ಯಾಚ್ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ರ್ಯಾಂಡಿ ಓಟನ್ ಅವರಿಗೆ ಇನ್ನೂ ಕೂಡ ಬೇಜಾರಾಗುತ್ತೆ. ಸೀದಾ ಅವರು ನಿಕ್ ಆಲ್ಡಿಸ್ ಅವರಿಗೆ ಒಂದು RKO ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ, ಒಳ್ಳೆ ವಿಚಾರ ಇಲ್ಲ ಅದು ಬಿಟ್ಟಾಕಿ, ಯಾಕಂದ್ರೆ ನಮ್ಮ ಕೆವಿನ್ ಓಯನ್ಸ್ ಅವರು ಇನ್ ಮುಂದೆ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಆದ್ರೂ ಕೂಡ WWE ಅವರು ಈ ಒಂದು ಇಂಜುರಿ ಆಂಗಲ್ ನ ಸ್ಟೋರಿ ಲೈನ್ ಅಲ್ಲಿ ಕನೆಕ್ಟ್ ಮಾಡಿದೆ, ಟೆಲಿವಿಷನ್ ಅಲ್ಲಿ ಕರ್ಕೊಂಡು ಬಂದು ತೋರಿಸಿದ್ದಾರೆ. ನಮ್ಮ ರ್ಯಾಂಡಿ ಓಟನ್ ಅವರಿಗೆ ನೆಕ್ಸ್ಟ್ ಏನು ರಸಲ್ ಮೀನಿಯಾದಲ್ಲಿ ಅವರ ಕತೆ ಏನು ಅನ್ನೋ ಒಂದು ಸ್ಟೋರಿ ನಮಗೆ ಇನ್ ಮುಂದೆ ನೋಡೋದಕ್ಕೆ ಸಿಗುತ್ತೆ. ಗೊತ್ತಿಲ್ಲ ಗಾಯ್ಸ್, ಇನ್ನು ಉಳಿದಿರೋದೇ 2 ಸ್ಮ್ಯಾಕ್ ಡೌನ್ ಎಪಿಸೋಡು. ಅದರಲ್ಲಿ WWE ಅವರು ರ್ಯಾಂಡಿ ಓಟನ್ ಅವರಿಗೆ ಯಾವ ಅಪೋನೆಂಟ್ ನ ಹುಡುಕ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನೇ ಆಗ್ಲಿ ಗಾಯ್ಸ್, ನಮ್ಮ ಕೆವಿನ್ ಓಯನ್ಸ್ ಅವರ ಬಗ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ನಿಜವಾಗ್ಲೂ ಕೂಡ ಇಂಜುರಿ ಆಗಿದೆ. 4 ತಿಂಗಳಿಂದ ಆ ವ್ಯಕ್ತಿ ನೆಕ್ಕಲ್ಲಿ ಪ್ರಾಬ್ಲಮ್ ಇಟ್ಕೊಂಡಿದ್ರು ಕೂಡ ಬಂದು ನಮಗೋಸ್ಕರ WWE ಕಂಪನಿಯಲ್ಲಿ ಬ್ರೂಟಲ್ ಆಗಿ ಮ್ಯಾಚಸ್ ಗಳನ್ನ ಕೊಟ್ಟಿದ್ದಾನೆ. ನಾರ್ಮಲ್ ಮ್ಯಾಚ್ ಅಲ್ಲ ಗಾಯ್ಸ್, ಬ್ರೂಟಲ್ ಮ್ಯಾಚಸ್ ಗಳನ್ನ ಕೊಟ್ಟಿದ್ದಾನೆ. ಅಂಡ್ ಈಗ ಆ ಪ್ರಾಬ್ಲಮ್ ಏನು ಅನ್ನೋದು ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಅವರು ಸರ್ಜರಿಗೆ ಹೋಗ್ತಾ ಇದ್ದಾರೆ. ಲಿಟರಲಿ ಒಳ್ಳೆ ವಿಚಾರ ಅಂತ ಅನ್ಕೋತೀನಿ, ಯಾಕಂದ್ರೆ ಈಗ ಗೊತ್ತಾಗಿದೆ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಆ ಪ್ರಾಬ್ಲಮ್ ಎಷ್ಟು ಸೀರಿಯಸ್ ಅಂತ. ಗೊತ್ತಾಗಿದ್ಕೆ ಪರವಾಗಿಲ್ಲ, ಗೊತ್ತಾಗಿಲ್ಲ ಅಂದ್ರೆ ಇನ್ನು ಎಷ್ಟು ಮ್ಯಾಚ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಕಂಪೀಟ್ ಮಾಡ್ತಾ ಇದ್ರು, ಇದರಿಂದ ಅವರ ಇಂಜುರಿ ಇನ್ನೂ ಕೂಡ ಸೀರಿಯಸ್ ಆಗ್ತಾ ಹೋಗ್ತಾ ಇತ್ತು. ಸೊ ದೇವರಲ್ಲಿ ಕೇಳ್ಕೊತೀನಿ ಆ ಒಂದು ಸರ್ಜರಿ ಸಕ್ಸಸ್ಫುಲ್ ಆಗಲಿ ಅಂಡ್ ಆದಷ್ಟು ಬೇಗ ನಮ್ಮ ಕೆವಿನ್ ಓಯನ್ಸ್ ಅವರು ಆರಾಮಾಗಿ ರಿಕವರಿ ಆಗಿ ನೋಡೋದಕ್ಕೆ ಸಿಗ್ಲಿ ಅಂತ. ಇದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಸಿಕ್ಕಿದ್ರೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸದ್ಯಕ್ಕೆ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಸೀರಿಯಸ್ ನೆಕ್ ಇಂಜುರಿ ಆಗಿದೆ ಅಂಡ್ ಅದಕ್ಕೋಸ್ಕರ ಅವರು ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ WWE ಕಂಪನಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. See you guys in my next video.